ಏನ್ ಹೆಸರು? ಪ್ರಕಾಶ್ ಪಿ ಬೇವನಹಳ್ಳಿ ಅಂತ. ಉಚ್ಚಂಗಿದುರ್ಗ ಬೇವನಹಳ್ಳಿ. ಏನ್ ಅನ್ಸುತ್ತೆ, ಎಲೆಕ್ಷನ್ ಜೋರಾ? ಎಲೆಕ್ಷನ್ ಯಾರಿಗೆ ಓಟ್ ಹಾಕಿರೋ ಬರೋದಲ್ಲ, ಅವ್ರವ್ರು ಬೆಳಿಕಾರೋ ಬೇಸಿಗೆ ಅಂತಾರೆ. ಸಿದ್ದರಾಮಯ್ಯಗೆ ಹಾಕಿರೋ ಆಟ, ಮೋದಿಗೆ ಹಾಕಿರೋ ಆಟ, ಇನ್ನೊಬ್ಬನಿಗೆ ಎಲ್ಲವನಿಗೆ ಹಾಕಿರೋ ಆಟ. ಯಾವನೈತಲ್ಲ ನಮ್ಮ ಬೆಳಿಕಾಳು ಬೇಸೋದಲ್ಲ. ಯಾರು ಏನು ಮಾಡ್ಯಾರ, ಯಾರಿಗೆ ಒಳ್ಳೇದು ಮಾಡ್ಯಾರ? ಈಗ ಹೆಣ್ಮಕ್ಳಿಗೆ 2,000 ಕೊಡ್ತೇವೆ ಅಂತ ಹೇಳ್ಯಾರ. ಇಲ್ಲಿ ಬ್ರ್ಯಾಂಡಿ ಜಾಸ್ತಿ ಮಾಡ್ಯಾರ, ನಾವು ದಿನ ಕುಡಿತೀವಿ. ಇಲ್ಲಿ ಬ್ಯಾಳಿಕಾಳು ಹೆಂಗೈತೆ ಗೊತ್ತಾ, ಅಲ್ಲಿ 2,000 ಅವನು ಕೊಡ್ತಾನೆ, ದಿನ 50 ರೂಪಾಯಿ ಜಾಸ್ತಿ ಮಾಡ್ಯಾನ. ಒಂದು ಕ್ವಾಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡ್ಯಾನ. ದಿನ ಕುಡಿತೇವೆ ನಾವು, ದಿನ ಎಣ್ಣೆ ಹೊಡಿಬೇಕು ನಾವು. ದಿನ ಹೊಡಿಬೇಕಾ? ದಿನ ಹೊಡಿಬೇಕು ನಾವು ಎಣ್ಣೆ ಹೊಡೆದು ಜೀವನ ಆಗಲ್ಲ. ಹೌದ್ರಾ? ಎಣ್ಣೆ ಹೊಡಿದೇ ಇದ್ರೆ ಇರಕ್ಕಾಗಲ್ವಾ? ನಮ್ಮ ಕೈಲಿ ಆಗೋದಲ್ಲ. ಅವ್ರು ಐತಲ್ಲ, ಅವ್ರು ಬೇರೆ ಕುಡಿತಾರೆ, ನಾವು ಬೇರೆ ಕುಡಿತೀವಿ. ಓಕೆನಾ? ನಾವು ಕುಡ್ದೈತೆ ದಿನ. ಒಂದು ನಿಮಿಷ ನಾವು ಹೇಳ್ತೇವೆ, ಅದು ಕ್ಲೀನಾಗಿ ಹೇಳ್ತೇವೆ. ಈಗ ದಿನ ಐತಲ್ಲ, ದಿನ ನಾವು ಕುಡಿತೇವೆ. ಒಂದು ಕ್ವಾಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡ್ಯಾರ. 50 ರೂಪಾಯಿ ಜಾಸ್ತಿ ಮಾಡ್ಯಾರ. ಒಂದು ತಿಂಗಳಿಗೆ 50 ರೂಪಾಯಿ, ದಿನ 50 ರೂಪಾಯಿ ಅಂತ ಲೆಕ್ಕ ಮಾಡಿ ಎಷ್ಟಾಕತಿ? ಅವ್ನ ಮೇಲೆ ಹಾಕೋದೇನು ಅಷ್ಟ. ಅವ್ನು 2,000 ಕೊಟ್ಟದ್ದು ಏನತ್ತ? ನಿಮ್ಮ ಕಿಸಿ ಅಂತ ತಗೊಂಡು ಅವ್ರಿಗೆ ಕೊಟ್ಟಾರ. ನಮ್ಮ ಬಗಡ್ದ ತಗೊಂಡೋಗಿ ಐತೆ ಹೆಣ್ಮಕ್ಳಿಗೆ ಹಾಕಿ ದೊಡ್ಡನಾಗ್ಬಿಟ್ಟು ಅವ್ನು ಎಲ್ಲ ಸಿದ್ದರಾಮಯ್ಯ. ಅವನೇನು ದೊಡ್ಡ ಕೊಲಂಬಸ್ ಅವ್ನು ರಾಜಕೀಯ ಮಾಡಿ ಹೆಂಗಿರ್ಬೇಕು ಗೊತ್ತಾ? ತಡ್ಕಡ್ರಿ ಒಂದು ನಿಮಿಷ, ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ರಾಜಕೀಯ ಮಾಡಿ ಹಳ್ಳಿ ಬರಬೇಕು, ವಿಚಾರ ಮಾಡಬೇಕು, ಏನು ಅಂತ ಕೇಳಬೇಕು. ಹಳ್ಳಿಯ ಸಮಸ್ಯೆ ಏನಂತ ಯಾವನಿಗೆ ಗೊತ್ತೈತೆ? ಈಗ ಎಲೆಕ್ಷನ್ ಹತ್ರ ಬಂತು, ಯಾರು ಬಂದಿಲ್ವಾ? ಅಂತ ಬಂತ ಎಲೆಕ್ಷನ್ ಬಂತಲ್ಲ, ಬ್ಯಾಳಿಕಾಳು ಬೇಸಿಗೆದಾಗ ಬಂದಾರ. ಯಾವನಿಗೆ ಕೊಟ್ಟಾರ ಅವ್ರು? ಈಗ ಬಂತೆಲ್ಲ ಓಟಿಗೆ 500, 100, 200 ಸಾವಿರ ಕೊಡ್ತಾರೆ. ಅಂದ್ರೆ ನಾನು ಕುಡುಕ್ರು ಅಂತ ಹೇಳಲ್ಲ, ಮದ್ಯಪ್ರಿಯರು. ಸೊ ನಿಮ್ಮಿಂದ ಅದೇ ನೀವು ಮದ್ಯಪ್ರಿಯ. ನಾವು ಕುಡಿಯೋದು ಜೀವನ ಮಾಡಲ್ಲ, ದಿನ ಕುಡಿತೇವೆ. ಕುಡಿಯೋರ ವಿಚಾರ ಹೇಳೋದು ನಾವು. ಅವ್ನು ಎದಕ್ಕೆ ಮಾಡಕ್ಕೆ? ನಮ್ಮ ಬಕಡ್ದ ತಗೊಂಡೋಗಿ ಹೆಣ್ಮಕ್ಳಿಗೆ ಹಾಕೈತೆ ಬ್ಯಾಳಿಕಾಳು ಬೇಸಿ ಗಂಡ ಹೆಂಡ್ರು ಹೊಡೆದಾಡ್ರಿ ಬನ್ನಿ ರಾತ್ರಿ ಅಲ್ಲ ಅಂತ ಹಚ್ಚಿದಾನ ಅಲ್ಲಿ. ಅಂಥ ರಾಜಕೀಯ ಅದಕ್ಕೆ ಮಾಡ್ಬೇಕು. ಮಾಡಂಗಿದ್ರೆ ನಿಯತ ರಾಜಕೀಯ ಮಾಡ್ಬೇಕು. ನಿಮ್ಮ ಅರ್ಥದಲ್ಲಿ ರಾಜಕೀಯ ಹೆಂಗ್ ಮಾಡ್ಬೇಕಾಗಾದ್ರೆ? ಈ ಸಾರಾಯಿಗೆ ಟ್ಯಾಕ್ಸ್ ಹೆಚ್ಚಿ ಮಾಡಿದಾರೆ, ಅದನ್ನ ಕಡಿಮೆ ಮಾಡ್ಬೇಕಾ ಈಗ? ನಾನೊಂದು ವಿಚಾರ ಹೇಳ್ತೀನಿ. ಟ್ಯಾಕ್ಸು ಎಣ್ಣೆ ಹೊಡೆಯೋರಿಗೆ ಟ್ಯಾಕ್ಸ್ ಐತೆ. ಮೊದಲಿತ್ತು ರೇಟ್ ಇತ್ತು, ಒಂದು 100 ರೂಪಾಯಿ ಕ್ವಾಟ್ರ್ ತನಕ. ಅದನ್ನು ಅಷ್ಟೇ ಕಂಟಿನ್ಯೂಸ್ ಆಗಿತ್ತು. ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾನೆ ಅಂದೈತಲ್ಲ, ಹೆಣ್ಮಕ್ಳಿಗೆ 2,000 ಹಾಕಕ್ಕೆ ಹಚ್ಚಿದ. ಇಲ್ಲೈತೆ ನಮ್ದಾಗ ಐತಲ್ಲ, ಇಲ್ಲಿ ಹಾಕಿದ 50 ರೂಪಾಯಿ ಜಾಸ್ತಿ ಮಾಡಿ. ಇದು ಎಲ್ಲಿ ಹೋಯ್ತು? ಯಾರು ದುಡ್ಡು ಇದು? ನಮ್ಮ ದುಡ್ಡು ನಮ್ಮ ಪಕ್ಕದಾಗ ಕಸ್ಕೊಂಡಾಗ ಹಾಕಿದ್ರೆ ಹೆಂಡ್ತಿಗೆ ಹಾಕಿದ್ರೆ ಲಾಭ ಏನೈತಿ? ಈಗ ಹೆಂಡತಿ ಖುಷಿಯಾಗಿದ್ದಾರೋ ಇಲ್ವೋ? ಖುಷಿ ಅದಾಳ. 2,000 ಬರ್ತದೆ, ಖುಷಿ ಇರ್ತಾಳೆ. ಹೇಳ್ತು ಭಾರಿ ಖುಷಿ. 2,000 ಬರಲಿಲ್ಲ ಅಂದ್ರೆ ಗಂಡ ಕೂಡ ಕೊಡ್ತಾಡ್ತಾಳ. ಹೆಣ್ಮಕ್ಳು ಮಾಡೋ ಕೆಲಸ ಅದ. ಗಂಡ ಒಗಡ್ದ ಬರ್ತೈತಿ, ದುಡ್ಡು ಬರ್ತದೆ ಅಂದ್ರೆ ಐತಲ್ಲ, ಖುಷಿ ಇರ್ತಾಳೆ. ಇದು ಸಿದ್ದರಾಮಯ್ಯ ಅವ್ರು ನೋಡ್ಲೇಬೇಕು. ನೋಡೋದೇನು? ಅವ್ನು ನೋಡ್ಬೇಕು. ಅವ್ನು ಫಸ್ಟ್ ಅಲ್ಲಿ ಕುತ್ಕೊಂಡು ನೋಡ್ಬೇಕು. ಅವನೇನು ದೊಡ್ಡವನಲ್ಲ. ಅದನ್ನ ಹೇಳ್ತಿದ್ದೀನಿ, ಈ ಇಂಟರ್ವ್ಯೂ ನಿಮ್ದು ನೋಡ್ಲೇಬೇಕು. ಸಿದ್ದರಾಮಯ್ಯ ಅವ್ರ ಇಂಟರ್ವ್ಯೂ. ಅವನು ಯಾರು? ಸಿದ್ದರಾಮಯ್ಯ. ನಾವು ಓಟ್ ಹಾಕಿದ್ಮ ಸಿದ್ದರಾಮಯ್ಯ. ನಮ್ಮಂತ ಓಟ್ ಹಾಕಿರೋದು. ಎಲೆಕ್ಷನ್ ಮಾತು ಈಗ ಹಂಗೈತಲ್ಲ, ನಾಳೆ ಐತಲ್ಲ 500 ಒಂದು ಓಟಿಗೆ 500 ಅಂತ ಕೊಡ್ತಾನೆ. ಹಂಗೆ ನಾವು ದಾಟ್ಸೋಳೆ ಮಕ್ಕಳ 500 ಇಸ್ಕೊಂಡು ಹಂಗೆ ಒತ್ತಿ ಬಿಡ್ತಾವೆ ನೋಟ. ಒತ್ತಿ ಅಡಿಗೆ ಐತಲ್ಲ ಅವ್ನು ಗೆದ್ದಾನ, ಕೆತ್ಕೊಂಡಾನ. ಒಂದು ವಾರ ತನಕ ಇರ್ಬೇಕು ಕಿಕ್. 190 ಒಂದು ವಾರ ತನಕ ಕಿಕ್ ಇರ್ಬೇಕು. ಇದು ಅರ್ಧ ಗಂಟೆಗೋಸ್ಕರ ಹೇಳಿದ್ದದ್ದು. 90 ಸರಿ ಇಲ್ಲ. ಯಾವ ಬ್ರ್ಯಾಂಡ್ ಹಾಗಂದ್ರೆ? ಯಾವ ಬ್ರ್ಯಾಂಡ್ ಆದ್ರೆ ಅಷ್ಟೇ, ಲೋಕಲ್ ಬ್ರ್ಯಾಂಡ್ ರೀ ಇವೆಲ್ಲ. ಮುಂಚೆ ತರ ಯಾವುದು ಕಿಕ್ ಇರಲ್ಲ. 190 ಹೊಡೆದ್ರೆ ಅಟ್ಲೀಸ್ಟ್ ಒಂದು ವಾರ ತನಕ ಮೇಂಟೈನ್ ಮಾಡ್ಬೇಕು ನಾವು. ಕಿಕ್ ಇರ್ಬೇಕು. ಮನ್ಯಾಗ ಬೈಯಲ್ಲೇನು ಸರ್? ಅದು ದುಡ್ಡು ವಾಸನೆ ಬರೀ ಭಯಾಗ ವಾಸನೆ ನಶೆ ಆಗಂಗಿಲ್ಲ. ಬೆಳಗಿಂದ 3 ಕ್ವಾರ್ಟರ್ ಕುಡ್ದೇನೆ ನಾನು. ಈಗ ನಿಮಗೈತಲ್ಲ, ಹೆಣ್ಮಕ್ಳಿಗೆ ಏನೈತಲ್ಲ, ಸಿದ್ದರಾಮಯ್ಯ 2,000 ಹಾಕಿಲ್ಲ 2,000 ಹಾಕಿಲ್ಲ ಅಂತ ನಿಮಗೆ ಚಿಂತಿ. ನಮಗೆ ಎಣ್ಣೆ ಹೊಡಿಲಿಲ್ಲ ನಮಗೆ ಚಿಂತಿ. ನಮಗೆ ಎಣ್ಣೆ ಹೊಡ್ಯಕ್ಕೆ ರೊಕ್ಕ ಬೇಕು. ಏನು ಕೆಲಸ ಮಾಡ್ತೀರಿ ನೀವು? ನಾವು ವ್ಯವಸಾಯ ಮಾಡ್ತೇವೆ. ಈ ಎಣ್ಣೆ ಹೊಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ವಾ? ಏನಾಗೋದಲ್ಲ. ಎಳ್ನೀರು ಕುಡಿಯೋ ಬದಲಿ ಎಣ್ಣೆ ಕುಡಿತೇವೆ ಅಷ್ಟೇ. ಎಳ್ನೀರು ಕುಡಿಯೋ ಬದಲಿ ನಂದೈತಲ್ಲ, ನಂದು ಹೆಚ್ಚು ಕಡಿಮೆ ಆಯ್ತು. 12 ಎಕರೆ ತೋಟ ಐತಿ, ಅಡಿಕೆ ತೋಟ. ಅದಕ್ಕೆ ಇಷ್ಟು ಆರಾಮಾಗಿ ಬಂದು ತೆಂಗಿನ ತೋಟ ಐತಿ. ಅದನ್ನು ಕುಡಿಯೋ ಬದಲು ಇದನ್ನು ಕುಡಿತೇವೆ ಅಷ್ಟೇ. ಸರಿ ಆಯ್ತು. ಈಗ ಎಲೆಕ್ಷನ್ ಬಂತು, ಕುಡಿಯೋದೇ ಮಾತಾಡೋದಾಯ್ತು ಸರ್. ಇಷ್ಟೊತ್ತು ಎಲೆಕ್ಷನ್ ಬಂತು, ಬೈಯೋದು ಆಯ್ತು. ಅದು ಬಿಟ್ಬಿಡಿ. ಈಗ ಬಿಜೆಪಿಗೆ ಚಾನ್ಸ್ ಇದೆಯಾ, ಕಾಂಗ್ರೆಸ್ಗೆ ಚಾನ್ಸ್ ಇದೆಯಾ? ಏನ್ ಅನ್ಸುತ್ತೆ? ಕಾಂಗ್ರೆಸ್ ನಮಗೆ BJP ರೀ. ಅದಕ್ಕೆ ಸಿದ್ದರಾಮಯ್ಯಗೆ ಬೈದಿದ್ದು ಇಷ್ಟೊತ್ತು. ನಾನೈತಲ್ಲ, ಇವತ್ತಲ್ಲ, ಯಾವತ್ತು ನಾನು ಪಕ್ಷ ಮಾತಾಡಲ್ಲ. ನಾನು ಸಿದ್ದರಾಮಯ್ಯನ ಇನ್ನೊಬ್ಬನ ಕಾಂಗ್ರೆಸ್ BJP ಅನ್ನಲ್ಲ. ನಾನು ಕೆಲಸ ಮಾಡೋರು ಬೇಕು. ಫಸ್ಟ್ ಕೆಲಸ ಮಾಡ್ಬೇಕು. ರೈತರು ಅರ್ಥ ಮಾಡ್ಕೋಬೇಕು, ಜನರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ಅವ್ರ ಪ್ರಾಬ್ಲಮ್ ಏನೈತೆ ಅರ್ಥ ಮಾಡ್ಕೋಬೇಕು. ಈಗ ಒಬ್ಬರು ಅವ್ರು ಹೋಟ್ಲ್ ಇಟ್ಕೊಂಡು ಜೀವನ ಮಾಡ್ತಾರೆ. ಅವ್ರಿಗೇನು ಸಮಸ್ಯೆ ಐತಿ ಏನೈತಿ ಅಂತ ಕೇಳಿ ಅವನ ಬಂದು ಕೇಳ್ಯಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.